ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ಸ್ತೋತ್ರ. ಎಲ್ಲರೂ ಚೆನ್ನಾಗಿದ್ದೀರಾ? ನನ್ನ ಪ್ರಿಯರೇ, ಎಲ್ಲರೂ ನೀವು ಚೆನ್ನಾಗಿರಬೇಕು ಅನ್ನೋದಕ್ಕಾಗಿಯೇ ಇವತ್ತು ಯೇಸುವೊಂದಿಗೆ ಈ ಕಾರ್ಯಕ್ರಮದಲ್ಲಿ ದಿನನಿತ್ಯವೂ ಬಂದು ನಿಮ್ಮನ್ನು ಸಂಧಿಸುತ್ತೇವೆ. ನನ್ನ ಪ್ರಿಯರೇ, ಬನ್ನಿ ಇವತ್ತು ನಮಗೆ ಏನು ಆ ಸಂತೋಷವಾದ ವಾಕ್ಯಗಳನ್ನು ದೇವರು ಇಟ್ಟಿದ್ದಾರೆ ನಾವು ನೋಡೋಣ. ಮತ್ತೆ ಬರೆದಂಥ ಸುವಾರ್ತೆ ಪುಸ್ತಕ 2ನೇ ಅಧ್ಯಾಯ. ಅರಸನಾದ ಹೇರೋದಿನ ದಿನಗಳಲ್ಲಿ ಯೆಹೂದ್ಯ ಸೀಮೆಯಲ್ಲಿ ಬೆತ್ಲೆಹೇಮ್ ಎಂಬ ಊರಿನಲ್ಲಿ ಯೇಸು ಹುಟ್ಟಿದ್ದಾಗ ಮೂಡನ ದೇಶದಿಂದ ಜೋಯಿಷ್ಯರು ಯೆರೂಸಲೇಮಿಗೆ ಬಂದು, ಯೆಹೂದ್ಯರ ಅರಸನಾಗಿ ಹುಟ್ಟಿರುವ ದೇವರು ಎಲ್ಲಿದ್ದಾನೆ? ಆತನನ್ನು ಸೂಚಿಸುವ ನಕ್ಷತ್ರವನ್ನು ನಾವು ಮೂಡನ ದೇಶದಲ್ಲಿ ಕಂಡು ಆತನಿಗೆ ಅಡ್ಡ ಬೀಳುವುದಕ್ಕೆ ಬಂದೆವು ಅಂದರು. ಇದನ್ನು ಕೇಳಿ ಅರಸನಾದ ಹೇರೋದನು ಅವನ ಕೂಡ ಯೆರೂಸಲೇಮಿನಲ್ಲಿರುವವರು ಎಲ್ಲರೂ ಕಳವಳಪಟ್ಟರು. ಅವನು ಯೆಹೂದ್ಯರಿಗೆ ಎಲ್ಲ ಮಹಾಯಾಜಕರನ್ನು ಶಾಸ್ತ್ರಿಗಳನ್ನು ಕೂಡಿಸಿ ಕ್ರಿಸ್ತನು ಹುಟ್ಟಬೇಕಾದದ್ದು ಎಲ್ಲಿ ಎಂದು ಅವರನ್ನು ಕೇಳಿದನು. ಅವರು ಅವನಿಗೆ ಯೆಹೂದ್ಯದ ಬೆತ್ಲೆಹೇಮಿನಲ್ಲಿ ಅಂತ ಹೇಳಿದರು. ನನ್ನ ಪ್ರಿಯರೇ, ಯೇಸು ಸ್ವಾಮಿ ಹುಟ್ಟುವಾಗ ಮೊದಲು ಯಾರಿಗೆ ಗೊತ್ತಾಯಿತು ಗೊತ್ತಾ? ಜೋಯಿಷರಿಗೆ ಗೊತ್ತಾಯಿತು, ಯಾಜಕರಿಗೆ ಗೊತ್ತಾಯಿತು. ಅದು ಮಾತ್ರವಲ್ಲ, ಶಾಸ್ತ್ರಿಗಳಿಗೆ ಗೊತ್ತಾಯಿತು. ನನ್ನ ಪ್ರಿಯರೇ, ಈ ಲೋಕದಲ್ಲಿ ಒಂದು ರಾಜ ಹುಟ್ಟಿದ್ರೆ, ಒಂದು ಬಲ ತುಂಬಿದವನು, ಒಂದು ಆಳ್ವಿಕೆ ಮಾಡುವವನು ಹುಟ್ಟಿದ್ರೆ ಅವರಿಗೆ ಜೋಯಿಷರಿಗೆ ಗೊತ್ತಾಗ್ತದೆ. ಈ ಕಾಲದಲ್ಲಿ, ಈ ದಿನಗಳಲ್ಲಿ ಒಬ್ಬ ವ್ಯಕ್ತಿ ಹುಟ್ಟುತ್ತಾನೆ, ಅವನು ಬಂದ್ಬಿಟ್ಟು ಇಂಥ ಒಂದು ದೊಡ್ಡ ಸ್ಥಾನದಲ್ಲಿ ಇರ್ತಾನೆ, ಅವನು ಬಂದ್ಬಿಟ್ಟು ಈ ರಾಜ್ಯವನ್ನು ಆಳ್ವಿಕೆ ಮಾಡ್ತಾನೆ, ರಾಜನಾಗಿರ್ತಾನೆ ಅಂತ ಯಾರಿಗೆ ಗೊತ್ತಾಗ್ತದೆ ಗೊತ್ತಾ? ಯಾಜಕರಿಗೆ, ಶಾಸ್ತ್ರಿಗಳಿಗೆ, ಜೋಯಿಷರಿಗೆ. ಯಾಕಂದರೆ ಇವರು ಜೋಯಿಷರ ಕಾರ್ಯಗಳನ್ನು, ಆ ಪಾಠಗಳನ್ನು ಓದಿರುವ ಮುಖಾಂತರವಾಗಿ ನಡೆಯುವಂಥ ಘಟನೆಗಳನ್ನು ನೋಡಿ, ಸೂಚನೆಗಳನ್ನು ನೋಡಿ ಕಂಡುಹಿಡಿತಾರೆ, ಯಾರೋ ಒಂದು ದೊಡ್ಡ ವ್ಯಕ್ತಿ ಈ ಲೋಕದಲ್ಲಿ ಹುಟ್ಟುತ್ತಾರೆ ಎಂಬುದಾಗಿ. ನನ್ನ ಪ್ರಿಯರೇ, ಯೇಸು ಸ್ವಾಮಿ ಹುಟ್ಟಿದಾಗ ಏನು ನಡೀತು ಗೊತ್ತಾ? ಜೋಯಿಷರಿಗೆ ಗೊತ್ತಾಯಿತು. ಜೋಯಿಷರಿಗೆ ಒಬ್ಬ ರಾಜ ಹುಟ್ಟುತ್ತಾರೆ. ಅವರು ಒಂದು ರಾಜ್ಯಕ್ಕಾಗಿ ಹುಟ್ಟೋ ರಾಜ ಅಲ್ಲ ನನ್ನ ಪ್ರಿಯರೇ. ಯೇಸು ರಾಜ ಇಡೀ ಲೋಕಕ್ಕೆ ರಾಜನಾಗಿ, ರಕ್ಷಕನಾಗಿ, ಯೇಸು ಕ್ರಿಸ್ತನಾಗಿ ಹುಟ್ಟಿ ಬರ್ತಾರಂತೆ. ಮೊದಲು ಯಾರಿಗೆ ಗೊತ್ತಾಯಿತು ಗೊತ್ತಾ? ಶಾಸ್ತ್ರಿಗಳಿಗೆ ಗೊತ್ತಾಯಿತು, ಜೋಯಿಷರಿಗೆ ಗೊತ್ತಾಯಿತು, ಯಾಜಕರಿಗೆ ಗೊತ್ತಾಯಿತು. ನನ್ನ ಪ್ರಿಯರೇ, ಇವರು ಗೊತ್ತಾದ ಮೇಲೆ ಇವರು ಯೋಚನೆ ಮಾಡಿದ್ರು, ಯೇಸು ಸ್ವಾಮಿ ಹುಟ್ಟುತ್ತಾರಂತೆ, ಅದರಿಂದ ಅವ್ರನ್ನ ಹುಡ್ಕೊಂಡು ಹೋಗೋಣ ಅಂತ ಬಂದಾಗ ಅವ್ರನ್ನ ದಾರಿ ನಡೆಸಿದ್ದು ಯಾರು ಗೊತ್ತಾ? ಆ ಮೂಡನ ದೇಶದಲ್ಲಿ ಜೋಯಿಷರು ಯೇಸಪ್ಪನ ಹುಡುಕಿ ಬಂದಾಗ ಅವರು ಕಂಡುಕೊಂಡಿದ್ದು ಆ ಒಂದು ನಕ್ಷತ್ರವು ಅವ್ರನ್ನ ದಾರಿ ನಡೆಸಿತು ಎಂಬುದಾಗಿ ನಾವು ನೋಡ್ತೇವೆ. ನನ್ನ ಪ್ರಿಯರೇ, ಹಾಲೆಲೂಯ. ಆ ಹೇರೋದನ ಕೇಳ್ತಾನೆ, ಇವರನ್ನು ನಿಮ್ಮನ್ನು ಯಾರು ಹೇಳಿ ನೀವು ದಾರಿ ನಡೆಸ್ಕೊಂಡು ಬಂದ್ರಿ ಎಂಬುದಾಗಿ ಕೇಳಿದ್ರು. ಕೇಳುವಾಗ ಅವ್ರು ಹೇಳ್ತಾರೆ, ನಮ್ಮನ್ನು ಮೂಡನ ದೇಶದಲ್ಲಿ ಒಂದು ನಕ್ಷತ್ರವು ನಮ್ಮನ್ನು ನಡೆಸ್ಕೊಂಡು ಬಂದಿತ್ತು ಅಂತ ಹೇಳಿದ್ರು. ನೋಡಿದ್ರ ನನ್ನ ಪ್ರಿಯರೇ, ದೇವರ ಸೃಷ್ಟಿಯು, ನೀವು ಲೋಕದಲ್ಲಿ ಎಷ್ಟೇ ಯಾಜಕರಾಗಿದ್ದು, ಪ್ರೀಸ್ಟ್ಹುಡ್ ಆಗಿದ್ದು, ನೀವು ಜೋಯಿಷರಾಗಿದ್ದು, ನೀವು ಓದಿದ್ರು ಕೂಡ, ಒಂದು ರಾಜ ಹುಟ್ಟುತ್ತಾನೆ ಅಂತ ನಿಮಗೆ ಗೊತ್ತಾದರೂ ಕೂಡ ಆ ರಾಜನನ್ನು ಹೋಗಿ ಮುಟ್ಟುವುದಕ್ಕೆ, ಆ ರಾಜನನ್ನು ಹೋಗಿ ಸೇರುವುದಕ್ಕೂ ಮತ್ತು ನಮಸ್ಕಾರ ಮಾಡುವುದಕ್ಕೂ ಯಾರು ದಾರಿ ನಡೆಸಿದ್ದು ಗೊತ್ತಾ? ಈ ಲೋಕವನ್ನು ಸೃಷ್ಟಿ ಮಾಡಿದ್ದಂಥ ದೇವರು, ಸೃಷ್ಟಿ ಮಾಡಿ ಇಟ್ಟಿದ್ದಂಥ ಆ ನಕ್ಷತ್ರವು ಈ 3 ಜನರನ್ನು ದಾರಿ ನಡೆಸ್ತು. ನನ್ನ ಪ್ರಿಯರೇ, ಹಾಲೆಲೂಯ. ಯೇಸಪ್ಪ ಜನನ, ಅದ್ಭುತವಾದ ಜನನ. ಯಾಕಂದರೆ ನಾವು ನೋಡಿದ್ದೇವೆ, ಅವರು ಪವಿತ್ರಾತ್ಮದಲ್ಲಿ ಹುಟ್ಟಿ ಬಂದವರು. 2ನೇದಾಗಿ ನಾವು ನೋಡ್ತೇವೆ, ಎಲ್ಲ ಸೂಚನೆ ಮೊದಲನೇದಾಗಿ ಯೇಸು ರಾಜ ಹುಟ್ಟುತ್ತಾರೆ ಎಂಬುದಾಗಿ ಯಾರಿಗೆ ತಿಳಿಸ್ಕೊಟ್ರಂದರೆ ಯಾಜಕರಿಗೆ ಮತ್ತು ಆ ಶಾಸ್ತ್ರಿಗಳಿಗೆ ಮತ್ತು ಎಲ್ಲ ಜೋಯಿಷರಿಗೆ, ಇವರಿಗೆಲ್ಲ ತಿಳಿಸಿತ್ತು. ಇವರಿಗೆಲ್ಲ ತಿಳಿದಿತ್ತು ದೇವರು, ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಹುಟ್ಟಿ ಬರ್ತಾರೆ ಎಂಬುದಾಗಿ. ನನ್ನ ಪ್ರಿಯರೇ, ಆದುದರಿಂದ ಅವರ ಜನನವನ್ನು ನಾವು ಸಂತೋಷವಾಗಿ ಆಚರಿಸುವಾಗ, ನಾವು ನಮ್ಮ ಕುಟುಂಬದಲ್ಲಿ ಯೇಸಪ್ಪನ ಸ್ವೀಕರಿಸಿಕೊಳ್ಳುವಾಗ ಅವರಿಗೆ ಹುಟ್ಟಿದ್ದಂಥ ಸಂತೋಷ, ಅವರಿಗೆ ಬಂದಿದ್ದಂಥ ಸಂತೋಷ ನೋಡಿ. ಈ 3 ಜನನು ಎಲ್ಲಿಂದ ಹೋದ್ರು, ಯಾವ ಕಡೆಯಿಂದ ಹೋದ್ರು, ಇವರೆಲ್ಲ ಯಾವ ಜಾತಿಗೆ ಸಂಬಂಧಪಟ್ಟವರು ಅಂತಲೇ ಗೊತ್ತಿಲ್ಲ. ಆದರೆ ಇವ್ರಿಗೆ ಒಂದು ಮಾತ್ರ ಗೊತ್ತಿತ್ತು, ಒಂದು ರಾಜ ಹುಟ್ಟುತ್ತಾರೆ, ಈ ಲೋಕದಲ್ಲಿ ಒಂದು ಬೆಳಕು ಉದಿಸ್ತದೆ, ಅವರನ್ನು ನಮಸ್ಕಾರ ಮಾಡಬೇಕು ಅಂತ. ನನ್ನ ಪ್ರಿಯರೇ, ಯೇಸು ಕ್ರಿಸ್ತನು ಬೆಳಕಾಗಿ ಬಂದಿರುವಂಥ ದೇವರು, ರಕ್ಷಕನಾಗಿ ಬಂದಿರುವಂಥ ದೇವರು, ಪಾಪದಿಂದ ಬಿಡುಗಡೆ ಕೊಡುವುದಕ್ಕಾಗಿ ಬಂದಿರುವಂಥ ದೇವರು ಇವತ್ತು ನಿಮ್ಮ ಕುಟುಂಬದಲ್ಲಿ ಜನಿಸಲು ನೀವು ಅವರನ್ನು ಕರಿತೀರಾ? ಬನ್ನಿ ನಾವು ಪ್ರಾರ್ಥನೆ ಮಾಡೋಣ. ನನ್ನ ಪ್ರಿಯರೇ,
ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ಪ್ರೀತಿ ಉಳ್ಳ ತಂದೆಯಾದ ದೇವರೇ, ಈ ವೇಳೆಗಾಗಿ ಸ್ತೋತ್ರ ಸ್ವಾಮಿ. ಕರ್ತನೆ, ನೀವು ಹುಟ್ಟಿದ್ದು ಒಂದು ದೊಡ್ಡ ಅದ್ಭುತ ಸ್ವಾಮಿ. ನೀವು ಹುಟ್ಟಿದಂಥ ಸೂಚನೆಯನ್ನು ಮೊದಲನೇದಾಗಿ ಯಾರಿಗೆ ತೋರಿಸಿಕೊಟ್ರಿ ಸ್ವಾಮಿ? ಜೋಯಿಷ್ಯರಿಗೆ, ಶಾಸ್ತ್ರಿಗಳಿಗೆ, ಯಾಜಕರಿಗೆ. ಕರ್ತನೆ, ನಕ್ಷತ್ರ ಮುಖಾಂತರವಾಗಿ ಅವ್ರನ್ನ ದಾರಿ ನಡೆಸಿದ್ರಿ ರಾಜ. ಅದಕ್ಕೆ ಇವತ್ತು ಅಪ್ಪ ಸ್ತೋತ್ರ ಸ್ವಾಮಿ, ನಿಮ್ಮ ಹುಟ್ಟು ಹಬ್ಬವನ್ನು ಆಚರಿಸುವಾಗ ಎಲ್ಲ ಮನೆಗಳಲ್ಲಿ ನಾವು ನಕ್ಷತ್ರವನ್ನು ನೋಡ್ತೇವೆ ಸ್ವಾಮಿ. ಕರ್ತನೆ ಸ್ತೋತ್ರ ರಾಜ, ನೀವು ಸೃಷ್ಟಿ ಮಾಡಿದಂಥ ನಕ್ಷತ್ರವು ಈ 3 ಜನರನ್ನು ನಿಮ್ಮ ಕಡೆಗೆ ಸೇರಿಸಿದ ಪ್ರಕಾರ ಈ ಲೋಕದಲ್ಲಿ ಇರುವಂಥ ಒಬ್ಬೊಬ್ಬರಿಗೆ ಕರ್ತನೆ ನೀನು ನಕ್ಷತ್ರವಾಗಿ ಮನೆಯೊಳಗೆ ಹೋಗಿ ನಿಮ್ಮ ಕಡೆಗೆ ದಾರಿ ನಡೆಸು ಸ್ವಾಮಿ. ಒಂದೊಂದು ಹೃದಯವನ್ನು ತೆಗೆದು ಬಿಡು ರಾಜ. ಅಪ್ಪ ಸ್ತೋತ್ರ ಸ್ವಾಮಿ, ಯೇಸುವಾಗಿ ಇರುವಂಥ ನಿಮ್ಮನ್ನು ಸ್ವೀಕರಿಸಲು ಒಂದೊಂದು ಹೃದಯವನ್ನು ತೆಗೆದು ಬಿಡು ಸ್ವಾಮಿ. ಒಬ್ಬೊಬ್ಬರ ಮನೆಯಲ್ಲಿಯೂ ಕರ್ತನೆ ನೀನು ರಾಜನಾಗಿ ಹುಟ್ಟಿ ಆಳ್ವಿಕೆ ಮಾಡುವಂಥ ಅಪ್ಪ ಅಧಿಕಾರವನ್ನು ಕೊಟ್ಟು ಕರ್ತನೆ ಎಲ್ಲ ದುಷ್ಟ ಕಿರಿಗಳಿಂದ ದೂರ ಮಾಡಿ ಎಲ್ಲ ಬಂಧನಗಳಿಂದ ಬಿಡುಗಡೆ ಕೊಟ್ಟು ಕುಟುಂಬಗಳನ್ನು ಆಶೀರ್ವದಿಸಬೇಕಾಗಿ ಲೋಕದ ರಕ್ಷಕನಾದ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ಬೇಡಿ ಹೊಂದಿಕೊಳ್ತೇನೆ ನನ್ನ ತಂದೆಯೇ. ಆಮೆನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.